ಬೆಂಗಳೂರಿನ ಜಿಕೆವಿಕೆಯಲ್ಲಿ 4 ದಿನಗಳ ಕಾಲ ನಡೆದ ಕೃಷಿ ಮೇಳಕ್ಕೆ ಸಂಭ್ರಮದ ತೆರೆ ಬಿದ್ದಿದೆ. 4 ದಿನಗಳು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಕೃಷಿ ಮೇಳಕ್ಕೆ ಆಗಮಿಸಿದರು. ಗುರುವಾರ 3,82,000 ಜನ ಭೇಟಿ ನೀಡಿದರೆ ಶುಕ್ರವಾರ 7,60,000 ಹಾಗೂ ಶನಿವಾರ 10,25,000 ಜನ ಆಗಮಿಸಿದರು. ಇಂದು ವೀಕೆಂಡ್ ಇರೋ ಕಾರಣ ಬರೋಬ್ಬರಿ 12,46,000 ಮಂದಿ ಕೃಷಿ ಮೇಳಕ್ಕೆ ಭೇಟಿ ನೀಡಿದರು. ಸಾಮಾನ್ಯ ಜನರು ಹಾಗೂ ರೈತರು ಕೃಷಿ ಮೇಳದಿಂದ ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ಪಡೆದುಕೊಂಡರು. ನಾವು ಕೋಲಾರ ಜಿಲ್ಲೆಯಿಂದ ಬಂದಿದ್ದೀವಿ. ಕೃಷಿ ಮೇಳ ತುಂಬ ಚೆನ್ನಾಗಿದೆ. ನಾವು ಮೂಲತಃ ಕೃಷಿ ಕುಟುಂಬದವರು. ನಮ್ಮ ತಂದೆಯವರು ಚಿಕ್ಕವರಿದ್ದಾಗ ಕೃಷಿ ಮೇಳಕ್ಕೆ ಬರ್ತಾಯಿದ್ರು. ಇಲ್ಲಿ ಕೃಷಿ ಸಲಕರಣೆಗಳೆಲ್ಲ ತೊಗೊಳ್ತಾಯಿದ್ರು, ಬೀಜಗಳೆಲ್ಲ ತೊಗೊಳ್ತಾಯಿದ್ರು. ಇದರಿಂದ ಈಗ ಶಾಲೆಗೆ ರಜಾ ಇರೋದ್ರಿಂದ ನಾವು ಗೌರ್ಮೆಂಟ್ ಟೀಚರು. ಸ್ವಲ್ಪ ನೋಡೋಣ ಚೆನ್ನಾಗಿ ಅಂತಂದರೆ ಫ್ಯಾಮ್ಲಿ ಸಮೇತ ಬಂದಿದ್ವಿ. ತುಂಬ ಚೆನ್ನಾಗಿದೆ. ಸೀಡ್ಸ್ ಎಲ್ಲ ತೊಗೊಂಡಿದ್ದೀವಿ. ನಾವು ಕೃಷಿಗೆ ಗಮನ ಕೊಡೋಣ, ಸ್ವಲ್ಪ ಫ್ರೀ ಟೈಮ್ ಸಿಕ್ಕಾಗ ಅಂತ ನಾವು ಬಂದಿದ್ವಿ. ಎಂಜಾಯ್ ಮಾಡ್ತಾ ಇದ್ವಿ ಚೆನ್ನಾಗಿ. ಭಾನುವಾರ ಇದ್ದರಿಂದ ನಾವು ಕೃಷಿ ಮೇಳ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿದೆ. ಈ ಕೃಷಿ ಮೇಳ ನೋಡೋಣ. ಮೂಲತಃ ನಾವು ಹಿಂದೆ ಎಲ್ಲ ಕೃಷಿ ಮೇಳಕ್ಕೆ ಬಂದಿದ್ದೀವಿ. ಈ ಸಾರಿ ಬಹಳ ಅಚ್ಚುಕಟ್ಟಾಗಿ ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಈ ಕೃಷಿ ಮೇಳ ಆಯೋಜನೆ ಮಾಡೋದ್ರಿಂದ ನಮ್ಮ ದೇಶ ಕೃಷಿ ಚಟುವಟಿಕೆ ಬಹುತೇಕ 70% ಜನ ಕೃಷಿ ಚಟುವಟಿಕೆಯಲ್ಲಿ ನಿರತರಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಆಹಾರ ಬೇಕಾಗಿದೆ. ಆ ಆಹಾರಕ್ಕೆ ಕೃಷಿನೇ ಮೂಲ ಆಧಾರ. ನಮ್ಮ ಭಾರತ ಕೃಷಿ ಕುಟುಂಬ, ಕೃಷಿ ಪ್ರಧಾನ ಕುಟುಂಬ ಆಗಿರೋದ್ರಿಂದ ಇಂಥ ಮೇಳಗಳು ನಡೆಸಿದರೆ ನಮ್ಮ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಭಾನುವಾರ ಇದ್ದರಿಂದ ನಾವು ಕೃಷಿ ಮೇಳ ಕರ್ನಾಟಕ ರಾಮಕೃಷ್ಣ ಆಶ್ರಮದಲ್ಲಿ ಬೆಳೆದು ನಿಂತಿದ್ದ ಬೃಹತ್ ಮರಗಳಿಗೆ ಕಿಡಿಗೇಡಿಗಳು ಕೊಡಲಿ ಏಟು ಕೊಟ್ಟಿದ್ದಾರೆ. ಸಂಜೆಯಷ್ಟೇ ಹಚ್ಚ ಹಸಿರಾಗಿ ನಳನಳಿಸ್ತಾ ಇದ್ದ ಮರಗಳು ಬೆಳಗಾಗುವಷ್ಟರಲ್ಲಿ ದರಶಾಹಿಯಾಗಿದೆ. ರಾಮಕೃಷ್ಣ ಆಶ್ರಮದ ಮರಗಳಿಗೆ ಕೊಡಲಿ ಏಟು. ಪನ್ನೀರು ಸೇರಿ ಹಲವು ಅಪರೂಪದ ಮರಗಳಿಗೆ ಕತ್ತರೆ. ಸಾಲು ಸಾಲಾಗಿ ಮರಗಳನ್ನ ಕಡಿದಿರುವ ಕಿಡಿಗೇಡಿಗಳು, ಪಕ್ಕದಲ್ಲಿ ಬಿದ್ದಿರುವ ಮರದ ತುಂಡುಗಳು, ಸ್ಥಳದಲ್ಲಿ ನಿಂತು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನರು. ಇದು ಹಲಸೂರಿನಲ್ಲಿರುವ ರಾಮಕೃಷ್ಣ ಆಶ್ರಮದ ಮರಗಳಿಗೆ ಕಿಡಿಗೇಡಿಗಳು ಕೊಡಲಿ ಏಟು ಹಾಕಿರುವ ದೃಶ್ಯ. ರುದ್ರಾಕ್ಷಿ ಮರ, ಬನ್ನಿ ಮರ, ಹಲಸಿನ ಮರ, ಅಶೋಕ ಮರ, ಪನ್ನೀರು ಮರ ಸೇರಿದಂತೆ ಹಲವು ಮರಗಳಿಗೆ ಕಿಡಿಗೇಡಿಗಳು ಕತ್ತರಿ ಹಾಕಿದ್ದಾರೆ. ಸುಮಾರು 135 ವರ್ಷಗಳ ರುದ್ರಾಕ್ಷಿ ಮರವಿದ್ದು, ಈ ಮರಕ್ಕೆ ಸೋಂಕು ತಗುಲಿರೋದ್ರಿಂದ ಅದನ್ನ ಉಳಿಸಿಕೊಳ್ಳೋಕೆ ಬರೋಬ್ಬರಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಿದೆ. ಹೀಗೆ ಸಾಕಿ ಸಲಹಿದ ಮರ ಕಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಶ್ರಮದ ಆಡಳಿತ ಮಂಡಳಿ ಮನವಿ ಮಾಡಿದೆ. ಈ ಮಠದ 135 ವರ್ಷದ ಇತಿಹಾಸ ಉಳ್ಳಂತಹ ರುದ್ರಾಕ್ಷಿ ಮರ ಶಿಥಿಲವಾಗಿದೆ ಅಂತ ಬಿಟ್ಟು ಆಲ್ಟರ್ನೇಟಾಗಿ ಇನ್ನೊಂದು ಮರ ಬೆಳೆಸ್ತಾ ಇದ್ವಿ. ಅದನ್ನು ಪ್ರವೀಣ್ ಬಾಯ್ ತೊಗಾಡಿ ಅವ್ರು ಬಂದು ನೆಟ್ಟಿದ್ರು. 8 ವರ್ಷದ ಮರನ ರಾತ್ರಿ ಬಂದು ಕಡಿದಿದ್ದಾರೆ. ಯಾವುದೇ ಪರ್ಮಿಷನ್ ಇಲ್ಲ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಅನುಮಾನಗಳು ಮೂಡಿದೆ. ಇಷ್ಟು ದಿನ ಆನ್ ಆಗಿದ್ದ ಸಿಸಿಟಿವಿ ಕ್ಯಾಮೆರಾ ಆಫ್ ಆಗಿದೆ. ಇನ್ನು ಆಶ್ರಮದ ಸಿಸಿಟಿವಿ ಆಫ್ ಆದ ದಿನವೇ ಬೃಹತ್ ಮರಗಳನ್ನು ಅನಾಮಿಕರು ಕಟಾವು ಮಾಡಿದ್ದಾರೆ. ಹೀಗಾಗಿ ಈ ಕೃತ್ಯಕ್ಕೆ ಆಶ್ರಮಕ್ಕೆ ಸಂಬಂಧಪಟ್ಟವರೇ ಭಾಗಿಯಾಗಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬಂದಿವೆ. ನಿನ್ನೆ ನೈಟು 12 ಗಂಟೆ ಮೇಲೆ ಇಲ್ಲಿ ಇರೋ CC ಕ್ಯಾಮ್ರಾಗಳು 4ನ ಆಫ್ ಮಾಡಿಬಿಟ್ಟು ಯಾರೋ ಕಟ್ ಮಾಡಿದೆ. ಯಾರಾದರೂ ಔಟ್ಸೈಡ್ ಬರೋಕ್ಕಾಗಲ್ಲ, ಗೇಟ್ ಇದೆ. ಇಲ್ಲಿ ಮಟ್ಟಿಗೆ ಇನ್ವಾಲ್ವ್ ಆಗಿರೋರು, ಇದು ಮಟ್ಟು ಕಮ್ ಸ್ಕೂಲ್, ಇದಕ್ಕೆ ಸಂಬಂಧಪಟ್ಟವರು ಯಾರೋ ಇದು ಕಟ್ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ BBMP ಪರ್ಮಿಷನ್ಗಿಂತ ಫಾರೆಸ್ಟ್ ಭಾರಿ ಇಂಪಾರ್ಟೆಂಟು. ಅದೇನೇ ಇರಲಿ, ಹಸಿರಿನ ವಾತಾವರಣ ಮರೆಯಾಗ್ತಿರೋ ಬೆಂಗಳೂರಲ್ಲಿ ಇರೋ ಅಲ್ಪ ಸ್ವಲ್ಪ ಮರಗಳಿಗೂ ಕೊಡಲಿ ಕಾವು ಕೊಡ್ತಿರೋದು ವಿಪರ್ಯಾಸವೇ ಸರಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಮಕೃಷ್ಣ ಆಶ್ರಮದಲ್ಲಿ ಬೆಳೆದು ನಿಂತಿದ್ದ ಬೃಹತ್ ಮರಗಳಿಗೆ ಕಿಡಿಗೇಡಿಗಳು ಕೊಡಲಿ ಏಟು ಕೊಟ್ಟಿದ್ದಾರೆ. ಸಂಜೆಯಷ್ಟೇ ಹಚ್ಚ ಹಸಿರಾಗಿ ನಳನಳಿಸ್ತಾ ಇದ್ದ ಮರಗಳು ಬೆಳಗಾಗುವಷ್ಟರಲ್ಲಿ ದರಶಾಹಿಯಾಗಿದೆ.
ರಾಮಕೃಷ್ಣ ಆಶ್ರಮದ ಮರಗಳಿಗೆ ಕೊಡಲಿ ಏಟು. ಪನ್ನೀರು ಸೇರಿ ಹಲವು ಅಪರೂಪದ ಮರಗಳಿಗೆ ಕತ್ತರೆ. ಸಾಲು ಸಾಲಾಗಿ ಮರಗಳನ್ನ ಕಡಿದಿರುವ ಕಿಡಿಗೇಡಿಗಳು, ಪಕ್ಕದಲ್ಲಿ ಬಿದ್ದಿರುವ ಮರದ ತುಂಡುಗಳು, ಸ್ಥಳದಲ್ಲಿ ನಿಂತು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನರು. ಇದು ಹಲಸೂರಿನಲ್ಲಿರುವ ರಾಮಕೃಷ್ಣ ಆಶ್ರಮದ ಮರಗಳಿಗೆ ಕಿಡಿಗೇಡಿಗಳು ಕೊಡಲಿ ಏಟು ಹಾಕಿರುವ ದೃಶ್ಯ. ರುದ್ರಾಕ್ಷಿ ಮರ, ಬನ್ನಿ ಮರ, ಹಲಸಿನ ಮರ, ಅಶೋಕ ಮರ, ಪನ್ನೀರು ಮರ ಸೇರಿದಂತೆ ಹಲವು ಮರಗಳಿಗೆ ಕಿಡಿಗೇಡಿಗಳು ಕತ್ತರಿ ಹಾಕಿದ್ದಾರೆ. ಸುಮಾರು 135 ವರ್ಷಗಳ ರುದ್ರಾಕ್ಷಿ ಮರವಿದ್ದು, ಈ ಮರಕ್ಕೆ ಸೋಂಕು ತಗುಲಿರೋದ್ರಿಂದ ಅದನ್ನ ಉಳಿಸಿಕೊಳ್ಳೋಕೆ ಬರೋಬ್ಬರಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಿದೆ. ಹೀಗೆ ಸಾಕಿ ಸಲಹಿದ ಮರ ಕಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಶ್ರಮದ ಆಡಳಿತ ಮಂಡಳಿ ಮನವಿ ಮಾಡಿದೆ. ಈ ಮಠದ 135 ವರ್ಷದ ಇತಿಹಾಸವುಳ್ಳಂತಹ ರುದ್ರಾಕ್ಷಿ ಮರ ಶಿಥಿಲವಾಗಿದೆ ಅಂತ ಬಿಟ್ಟು ಆಲ್ಟರ್ನೇಟಾಗಿ ಇನ್ನೊಂದು ಮರ ಬೆಳೆಸ್ತಾ ಇದ್ವಿ. ಅದನ್ನು ಪ್ರವೀಣ್ ಬಾಯ್ ತೊಗಾಡಿ ಅವ್ರು ಬಂದು ನೆಟ್ಟಿದ್ರು. 8 ವರ್ಷದ ಮರನ ರಾತ್ರಿ ಬಂದು ಕಡಿದಿದ್ದಾರೆ. ಯಾವುದೇ ಪರ್ಮಿಷನ್ ಇಲ್ಲ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಅನುಮಾನಗಳು ಮೂಡಿದೆ. ಇಷ್ಟು ದಿನ ಆನ್ ಆಗಿದ್ದ ಸಿಸಿಟಿವಿ ಕ್ಯಾಮೆರಾ ಆಫ್ ಆಗಿದೆ. ಇನ್ನು ಆಶ್ರಮದ ಸಿಸಿಟಿವಿ ಆಫ್ ಆದ ದಿನವೇ ಬೃಹತ್ ಮರಗಳನ್ನು ಅನಾಮಿಕರು ಕಟಾವು ಮಾಡಿದ್ದಾರೆ. ಹೀಗಾಗಿ ಈ ಕೃತ್ಯಕ್ಕೆ ಆಶ್ರಮಕ್ಕೆ ಸಂಬಂಧಪಟ್ಟವರೇ ಭಾಗಿಯಾಗಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬಂದಿವೆ. ನಿನ್ನೆ ನೈಟು 12 ಗಂಟೆ ಮೇಲೆ ಇಲ್ಲಿರೋ CC ಕ್ಯಾಮ್ರಾಗಳು 4ನ ಆಫ್ ಮಾಡಿಬಿಟ್ಟು ಯಾರೋ ಕಟ್ ಮಾಡಿದೆ. ಯಾರಾದರೂ ಔಟ್ಸೈಡ್ ಬರೋಕ್ಕಾಗಲ್ಲ, ಗೇಟ್ ಇದೆ. ಇಲ್ಲಿ ಮಟ್ಟಿಗೆ ಇನ್ವಾಲ್ವ್ ಆಗಿರೋರು, ಇದು ಮಟ್ಟು ಕಮ್ ಸ್ಕೂಲ್ ಇದು, ಇದಕ್ಕೆ ಸಂಬಂಧಪಟ್ಟವರು ಯಾರೋ ಇದು ಕಟ್ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ BBMP ಪರ್ಮಿಷನ್ಗಿಂತ ಫಾರೆಸ್ಟ್ ಭಾರಿ ಇಂಪಾರ್ಟೆಂಟು. ಅದೇನೇ ಇರಲಿ, ಹಸಿರಿನ ವಾತಾವರಣ ಮರೆಯಾಗ್ತಿರೋ ಬೆಂಗಳೂರಲ್ಲಿ ಇರೋ ಅಲ್ಪ ಸ್ವಲ್ಪ ಮರಗಳಿಗೂ ಕೊಡಲಿಕಾವು ಕೊಡ್ತಿರೋದು ವಿಪರ್ಯಾಸವೇ ಸರಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೊಂಥರ ದೇವರು ಕೊಟ್ರು ಪೂಜಾರಿ ಕೊಡ್ತಿಲ್ಲ ಅನ್ನೋ ಹಾಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ಹೈಫೈ ಆಗಿ ರೆಡಿ ಮಾಡಿದ್ದಾರೆ. ಅದ್ಯಾಕೋ ಉದ್ಘಾಟನೆ ಮಾಡೋ ಮನಸ್ಸು ಮಾತ್ರ ಯಾರು ಮಾಡ್ತಾ ಇಲ್ಲ. ಹೈಟೆಕ್ ಹಾಸ್ಟೆಲ್ ಇದ್ರು ಹಳೆ ಹಾಸ್ಟೆಲ್ಲೇ ಗತಿ. ಕೋಟಿ ಕೋಟಿ ಖರ್ಚು ಮಾಡಿದ್ರು ನೋ ಯೂಸ್. ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿನಿಯರು ಗರಂ. ಎಸ್, ಇದು ಓಬಿರಾಯನ ಕಾಲದ ಹಾಸ್ಟೆಲ್. ಸೋರುವ ಗೋಡೆ, ಕಿಟಕಿಗೆ ನೇತು ಹಾಕಿರೋ ಬಟ್ಟೆ ತುಂಡು, ಗಬ್ಬು ನಾರುತ್ತಿರೋ ಕಿಚನ್. ಈ ಹಾಸ್ಟೆಲ್ ನೋಡಿದ್ರೆ ಅಯ್ಯಯ್ಯಪ್ಪು ಎಲ್ಲಿಂದ ಓಡಿ ಹೋಗಿ ಬಿಡೋಣ ಅನ್ಸುತ್ತೆ. ಇದು ಸಿಲಿಕಾನ್ ಸಿಟಿಯ ಪ್ರತಿಷ್ಠಿತ ಮಹಾರಾಣಿ ಕ್ಲಸ್ಟರ್ ವಿವಿ ಹಾಸ್ಟೆಲ್ನ ವಿದ್ಯಾರ್ಥಿನಿಯರ ದುರಸ್ತಿ. 1,000 ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಕೋಟಿ ಹಣ ಖರ್ಚು ಮಾಡಿ ಪಕ್ಕದಲ್ಲೇ ಹೊಸ ಹಾಸ್ಟೆಲ್ ಕಟ್ಟಿದ್ದಾರೆ. ಆದ್ರೆ ಕಟ್ಟಡ ಉದ್ಘಾಟನೆ ಆಗದೆ ಕಳೆದ 1.5 ವರ್ಷಗಳಿಂದ ಪಾಳು ಬೀಳುತ್ತಿದೆ. ಇದೀಗ ಹಳೆ ಹಾಸ್ಟೆಲ್ ನಲ್ಲಿ ಒಂದು ರೂಮ್ ನಲ್ಲಿ 6-7 ಸ್ಟೂಡೆಂಟ್ಸ್ ಇರಬೇಕಾದ ಪರಿಸ್ಥಿತಿ ಇದೆ. ಈ ಬಗ್ಗೆ ಕೇಳಿದ್ರೆ VC ಉಷಾ ಹೇಳಿತು ಹೀಗೆ. ಕಬೋರ್ಡ್ಸ್ ಇಲ್ಲ, ಮಕ್ಕಳಿಗೆ ಎಲ್ಲ ಇಟ್ಕೊಳ್ಳಿಕ್ಕೆ ಕಬೋರ್ಡ್ಸ್ ಇಲ್ಲ, ಫರ್ನಿಚರ್ ಇಲ್ಲ, ಕಾಟ್ಸ್ ಇಲ್ಲ, ಟೇಬಲ್ ಚೇರ್ಗಳಿಲ್ಲ. ಸೊ ಸುಮ್ಮನೆ ಆ ರೂಮ್ಸ್ನ ಮಕ್ಕಳನ್ನ ಅಲ್ಲಿಂದ ತಂದು ಇಲ್ಲ ಹಾಕಿದ್ರೆ ಏನು ಫೆಸಿಲಿಟೀಸ್ ಕೊಡದಲ್ಲ ನಾವು ಮಾಡಿದ್ರೆ ಈಗ ಟಾರ್ಗೆಟ್ ಮಟ್ಟ ನಾವೇನು ಇಮಿಡಿಯೇಟ್ಲಿ ನಾವು ಈಗ DC ಲೆಟರ್ ಆಗ್ತಾ ಇದೀವಿ. ಈಗ ಇದು ರೂಲ್ಸ್ ಅನ್ನೋದು ಅಂಡರ್ DC, ಡೈರೆಕ್ಟರೇಟ್ ಆಫ್ ಕಾಲೇಜ್ ಎಜುಕೇಶನ್ ಕರ್ನಾಟಕ. ಇಷ್ಟೊಂದು ದೊಡ್ಡ ಕಟ್ಟಡ ನಿರ್ಮಾಣ ಮಾಡಿ ಕೇವಲ ಬೆಡ್ ಕಬೋರ್ಡ್ ಇಲ್ಲ ಅಂತ ಕಾರಣ ಹೇಳ್ಬೇಡಿ. ಆದಷ್ಟು ಬೇಗ ಉಳಿದ ಮೂಲಭೂತ ಸೌಕರ್ಯ ಒದಗಿಸಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಮಾಡಿಕೊಡಿ. ದೀಪ್ತಿ ತೋಳ್ಬಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.